ಪರಮಧಾಮವನ್ನು ತಲುಪಿದ್ದೇನೆ. ಇಲ್ಲಿ 4 ಕಡೆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳೇ ಕಿರಣಗಳು. ಸ್ವೀಟ್ ಸೈಲೆನ್ಸ್ ಇದೆ. ಜ್ಞಾನ ಸೂರ್ಯನ ಸಮ್ಮುಖದಲ್ಲಿ ಬಂದು ತಲುಪಿದ್ದೇನೆ. ನಾನು ಆತ್ಮ ಬಿಂದು, ನನ್ನ ಆತ್ಮನ ತಂದೆ ಪರಮಾತ್ಮ ಬಿಂದು. ಎಲ್ಲ ಸಂಕಲ್ಪಗಳಿಗೆ ಪೂರ್ಣ ವಿರಾಮವನ್ನು ಹಾಕಿ ಡೈರೆಕ್ಟ್ ಪರಮಧಾಮದಲ್ಲಿ, ಡೈರೆಕ್ಟ್ ನನ್ನ ಆತ್ಮನ ತಂದೆ ನಿರಾಕಾರ ಜ್ಯೋತಿಯೊಂದಿಗೆ ಕುಳಿತುಕೊಂಡಿದ್ದೇನೆ. ಮನಾಭವಸ್ಥೆ ಜ್ಞಾನ ಸೂರ್ಯನ ಜೊತೆಗೆ ಅಂಟಿಕೊಂಡು ಕುಳಿತುಕೊಂಡಿದ್ದೇನೆ. ಅನುಭವ ಮಾಡಬೇಕು. ಅಂಟಿಕೊಳ್ಳೋದಂದ್ರೆ ಪಕ್ಕದಲ್ಲಿ ಏಕ್ದಮ್ ಸಮೀಪದಲ್ಲಿ ಕುಳಿತಿದ್ದೆ. ಸಮೀಪದಲ್ಲಿ ಕುಳಿತುಕೊಂಡಾಗ ಅವರಲ್ಲಿರುವ ತಾಕತ್ತು, ಅಗ್ನಿ, ಕರೆಂಟ್ ಏನಿದೆ, ಪ್ರೇಮದ ತರಂಗಗಳೇನಿದೆ, ಆ ಎಲ್ಲ ತರಂಗಗಳು ನಾನು ಆತ್ಮ ಗ್ರಹಿಸ್ತಾ ಅವರ ಸಮಾನ ಸಂಪೂರ್ಣ ಬಿಂದು. सुखद एहसास बस तू है मेरे पास यहाँ और मैं तेरे पास. तेरी नगरी में आकर भगवन हो रहा सुखद एहसास. तेरी नगरी में आकर हो रहा सुखद एहसास. सच में कितना सुहाना, जी भर मिलन मनाने का बस यही ठिकाना. तेरा मेरा साथ यहाँ सच में कितना सुहाना. का बस यही ठिकाना. बरसे मुझ पर निरंतर तेरी किरणों का प्रकाश. तेरी नगरी में आकर ಜ್ಞಾನ ಸೂರ್ಯನ ಹತ್ತಿರ ಬಂದು ಕುಳಿತು ನಿರಂತರ ಸರ್ವಶಕ್ತಿ ಕಿರಣಗಳಲ್ಲಿ ಆತ್ಮ ಸ್ನಾನ ಮಾಡುತ್ತಿದ್ದೇನೆ. ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ. ನಾನು ಆತ್ಮ ಅಶರೀರಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ನಾನು, ನನ್ನ ಬಾಬಾ ಸಂಸಾರ, ಬೇರೆ ಯಾವುದೇ ಸಂಕಲ್ಪ ಇಲ್ಲ, ಬೇರೆ ಯಾರೂ ಇಲ್ಲ. ಅನುಭವ ಮಾಡ್ಲಿಕ್ಕೆ ಸಾಧ್ಯನಾ? ಚೆಕ್ ಮಾಡ್ತಾ ಇದ್ದೇವೆ. ಮನಸ್ಸು ಬುದ್ಧಿಗೆ ಮಾಲೀಕನಾಗಿ ಬೇಹದ್ದಿನ ಸುಖದ ಅನುಭವ ಮಾಡ್ತಾ ಕುಳಿತುಕೊಂಡಿದ್ದೇನೆ. ಜ್ಞಾನ ಸೂರ್ಯನ ಸಮ್ಮುಖದಲ್ಲಿ ಕಂಬೈನ್ಡ್ ಸ್ವರೂಪದಲ್ಲಿ, ಕಂಬೈನ್ಡ್ ಸ್ವರೂಪದಲ್ಲಿ, ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೆ. ಅನುಭವ ಮಾಡಬೇಕು. ಬಿಂದು ಬಾಬರವರ ಜೊತೆ ಅಂಟಿಕೊಂಡಿದ್ದೇವೆ. ಪರಮಾತ್ಮ ಪ್ರೇಮ ತರಂಗಗಳಲ್ಲಿ ಮುಳುಗಿದ್ದೇನೆ. ಅನುಭವ ಮಾಡಿ. ಆ ತರಂಗಗಳಲ್ಲಿ ನಾನು ಮುಳುಗಿದ್ದೇನೆ. ಆತ್ಮದಲ್ಲಿರುವ ಎಲ್ಲ ಕಲೆಗಳು ಕ್ಲೀನ್ ಆಗ್ತಾ ಇದೆ.
ವಿಕರ್ಮಗಳೆಲ್ಲ ಭಸ್ಮವಾಗ್ತಾ ಇದೆ. ಅಗ್ನಿಯಲ್ಲಿ ತಪ್ಪಿಸುತ್ತಿದ್ದೇನೆ. ಹಳೆಯ ಸಂಸ್ಕಾರಗಳೆಲ್ಲ ಕರಗುತ್ತಾ ಇದ್ದಾವೆ. ಆತ್ಮ ಏಕ್ದಮ್ ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದೆ. ಸ್ವಧರ್ಮ ಶಾಂತಿಯಲ್ಲಿ ಸ್ಥಿತನಾಗಿದ್ದೇನೆ. ನನಾತ್ಮನ ಸ್ವಧರ್ಮ ಶಾಂತಿ, ಸ್ವದೇಶ ಶಾಂತಿದಾಂ, ಸ್ವಸ್ಥಿತಿ ಶಾಂತಿ, ಸ್ವಸ್ವರೂಪ ಆತ್ಮಿಕ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೆ. ಸ್ವದೇಶ ಪರಮಧಾಮದಲ್ಲಿ ಸ್ವಮಾನ ಶಾಂತ ಸ್ವರೂಪದಲ್ಲಿ ನನಾತ್ಮನ ಸ್ವಭಾವ ಶಾಂತಿ, ನನಾತ್ಮನ ಜೀವನದಲ್ಲಿ ಶಾಂತಿ, ಮನಸ್ಸಿನಲ್ಲಿ ಶಾಂತಿ, ಸೃಷ್ಟಿಯಲ್ಲಿ ಶಾಂತಿಯ ಶಾಂತಿ. ಶಾಂತಿಯ ಶಾಂತಿ. ಅನುಭವ ಮಾಡ್ತಾ ಸ್ವಧರ್ಮ ಶಾಂತಿ, ಸ್ವಸ್ವರೂಪ ಸಂಪೂರ್ಣ ಬಿಂದು, ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ನಾನು ಪ್ರಜ್ವಲಿಸುತ್ತಿದ್ದೇನೆ. ಅಂತರ್ ಚಕ್ಷುಗಳಿಂದ ನೋಡ್ತಾ ಇದ್ದೇನೆ. ನಾನು ಬಿಂದು, ಪರಮಾತ್ಮ ಬಿಂದು, ಪರಂಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತು ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳುತ್ತ ಆತ್ಮನ ಮೂಲ ಗುಣಗಳನ್ನೆಲ್ಲ ಜಾಗೃತ ಅವಸ್ಥೆಗೆ ತರುತ್ತ ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ, ನನ್ನ ಆತ್ಮನ ಮೂಲ ಗುಣಗಳೆಲ್ಲ ಜಾಗೃತ ಅವಸ್ಥೆಗೆ ಬಂದಿವೆ. ನನ್ನ ಆತ್ಮ ಪರಮಧಾಮದಿಂದ ಸೆಕೆಂಡಿನಲ್ಲಿ ಸೃಷ್ಟಿಯ ಆದಿಕಾಲದಲ್ಲಿ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸತ್ಯಯುಗದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೀನಿ. ನನ್ನ ಆತ್ಮ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸತ್ಯಯುಗದಲ್ಲಿ ಸೂರ್ಯವಂಶದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೇನೆ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದಾ ಪುರುಷೋತ್ತಮ್, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ ಸ್ವಯಂವನ್ನು ನೋಡ್ತಾ ಇದ್ದೀವಾ. ಉಡುಪು ತೊಡುಪುಗಳೆಲ್ಲ ವಜ್ರ ವೈಢೂರ್ಯದಿಂದ ಕೂಡಿದೆ. ಬಂಗಾರದ ಮಹಲ್ಗಳು, ಪುಷ್ಪಕ ವಿಮಾನ ಅನುಭವ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಬಂಗಾರದ ಮಹಲ್ಗಳಲ್ಲಿ, ಪುಷ್ಪಕ ವಿಮಾನಗಳಲ್ಲಿ, ಸುತ್ತು ಪ್ರಧಾನ ಪ್ರಕೃತಿಯಲ್ಲಿ ಅನುಭವ ಮಾಡ್ತಾ ಇದ್ದೇವೆ. ಇಲ್ಲಿನ ಪ್ರಕೃತಿಯನ್ನ ನಾನಾತ್ಮ ಆದಿ ದೇವತಾ ಸ್ವರೂಪ, ಆದಿ ದೇವತಾ ಸ್ವರೂಪದಲ್ಲಿ
ಅನುಭವ ಮಾಡ್ತಾ ಇದ್ದೀವಿ. ಸ್ವಯಂನ ನೋಡ್ತಾ ಇದ್ದೀವಿ ಸ್ವರ್ಗದಲ್ಲಿ, ವೈಕುಂಠದಲ್ಲಿ. ವೈಕುಂಠದಲ್ಲಿ, ಸ್ವರ್ಗದಲ್ಲಿ ಸ್ವಯಂನ ಆದಿ ದೇವತಾ ಸ್ವರೂಪದಲ್ಲಿ ಅನುಭವ ಮಾಡ್ತಾ, ಮಧ್ಯದಲ್ಲಿ ಪೂಜ್ಯ ಸ್ವರೂಪದಲ್ಲಿ ಮಂದಿರದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇದ್ದೇನೆ. ಇಷ್ಟದೇವಿ ಇಷ್ಟದೇವ ಸ್ವರೂಪದಲ್ಲಿ ಅಷ್ಟಶಕ್ತಿ ಸ್ವರೂಪಧಾರಿಯಾಗಿ ದರ್ಶನೀಯ ಮೂರ್ತ ಆತ್ಮನಾಗಿ ಮಂದಿರದ ಮುಂದೆ ನೋಡಿದರೆ ಸಾವಿರಾರು ಭಕ್ತ ಆತ್ಮಗಳು, ಆ ಭಕ್ತ ಆತ್ಮರುಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇರುವ ಪೂಜ್ಯ ಸ್ವರೂಪ ನನಾತ್ಮ, ವಿಘ್ನ ವಿನಾಶಕ ನನಾತ್ಮ, ಮಾ ದುರ್ಗಾ, ಮಾ ಸಂತೋಷಿ ನನಾತ್ಸಮ, ಮಾ ಲಕ್ಷ್ಮಿ, ಮಾ ಸರಸ್ವತಿ ಸ್ವಯಂನ ನೋಡ್ತಾ ಇದ್ದೇವೆ. ಮಂದಿರದಲ್ಲಿ ಹೇಗೆ ಪೂಜಿಸಲ್ಪಡ್ತಾ ಇದ್ದೇವೆ. ನಿಧಾನವಾಗಿ ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ವಯಂನ ನೋಡ್ತಾ ಇದ್ದೇನೆ. ಬ್ರಾಹ್ಮಣ ಸ್ವರೂಪದಲ್ಲಿ ಡೈರೆಕ್ಟ್ ಸೃಷ್ಟಿಯ ರಚಯಿತನಾದ ಈಶ್ವರನಿಂದ ಪಾಲನೆಯನ್ನು ಪಡಿತಾ ಇದ್ದೇನೆ. ಕೋಟ್ಯಾನು ಕೋಟಿ ಆತ್ಮಗಳಲ್ಲಿ ಕೆಲವರಲ್ಲೂ ಕೆಲವರು, ಆ ಕೆಲವರುಗಳು ನಾವುಗಳಾಗಿದ್ದೇವೆ. ಪರಮಾತ್ಮನ ಪಾಲನೆಯಲ್ಲಿ ಫಲೀಭೂತರಾಗ್ತಾ ಇರುವ ಪದಂ ಭಾಗ್ಯಶಾಲಿ ಆತ್ಮ ನಾನು. ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ ನನಾತ್ಮ, ಬ್ರಾಹ್ಮಣ ಸ್ವರೂಪದಲ್ಲಿ ಸಂಗಮದ ಸ್ಥೂಲ ಮನೆಯಲ್ಲಿ ಮಧುಬನದ ಶಾಂತಿ ಸ್ತಂಭದಲ್ಲಿ ಬನ್ನಿ. ಪಾಂಡವ ಭವನದ ಶಾಂತಿ ಸ್ತಂಭದ ಮುಂದೆ ಕುಳಿತುಕೊಳ್ತಾ ಇದ್ದೀರಿ. ಟವರ್ ಆಫ್ ಪೀಸ್, Tower of purity, Tower of might, Tower of knowledge. ಶಾಂತಿ ಸ್ತಂಭವನ್ನು ಸುತ್ತುವ ಸಮಯದಲ್ಲಿ ಆಕಾಶವಾಣಿ ಒಂದು ಕೇಳಿ ಬರ್ತಾ ಇದೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ನನ್ನ ಮಕ್ಕಳೇ, ಯಾವಾಗಾದರೂ ಕಷ್ಟ ಅನಿಸಿದಾಗ, ವೀಕ್ ಅನಿಸಿದಾಗ, ಅಸಮಾಧಾನ ಉಂಟಾದಾಗ, ಸಮಸ್ಯೆ ಎದುರಾದಾಗ, ನಿಮಗೆ ಕಂಟ್ರೋಲಿಂಗ್ ಪವರ್ ಕಡಿಮೆ ಆದಾಗ ಶಾಂತಿ ಸ್ತಂಭಕ್ಕೆ ಬನ್ನಿ ಮಕ್ಕಳೇ. ಯಾವ ಸಮಯಕ್ಕೆ ಯಾವ ಶಕ್ತಿ ಅವಶ್ಯಕತೆ ಬೀಳ್ತದೆ, ಆ ಸಮಯಕ್ಕನುಗುಣವಾಗಿ ಆ ಶಕ್ತಿಯನ್ನು ತುಂಬಿ ಕಳಿಸ್ತೇನೆ ಎಂಬ ಆಕಾಶವಾಣಿಯೊಂದು ಕೇಳಿ ಬರ್ತಾ ಇದೆ. ನಾವೆಲ್ಲರೂ ಆಶ್ಚರ್ಯಚಕಿತರಾಗಿ ನನ್ನ ಹೃದಯ ರಾಮ ಸದಾ ನನ್ನ ಜೊತೆಗಿದ್ದಾರೆ ಎಂಬುವ ಅನುಭೂತಿಯನ್ನು ಮಾಡ್ತಾ ಪವಿತ್ರತೆಯ ಆಭಾಮಂಡಲ ಆರ ಅನುಭವ ಮಾಡ್ತಾ ಇದ್ದೇನೆ. ಪವರ್ಫುಲ್ ಆರ ಕ್ರಿಯೇಟ್ ಆಗಿದೆ. ಹಗೂರ
ಹಗುರತೆಯ ಅನುಭವ ಮಾಡ್ತಾ, ಯಾಕೆಂದರೆ ಜೊತೆಗಾರ ಪರಮಾತ್ಮ ಇದ್ದೀನಿ ಅಂತಂದರೆ, ಹಾಗಾಗಿ ನಿಶ್ಚಯದ ಅನುಭೂತಿ ಮಾಡ್ತಾ ಮುಂದೆ ಸಾಗಿದರೆ ಬಾಪ್ ದಾದಾರವರ ಕಮರದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೇನೆ. ಕೋಟೆಯಲ್ಲಿ ಕೆಲವರಿಗೆ ಮಾತ್ರ ಎಂಟ್ರಿ ಸಿಗ್ತದೆ, ಕೆಲವರಿಗೆ ಎಂಟ್ರಿ ಸಿಗ್ತದೆ. ಬಾಬರವರ ಕಮರದಲ್ಲಿ ಯಾವ ಮಗು ಹಲ್ಚಲಲ್ಲಿದೆ ಅಂತಹ ಮಕ್ಕಳಿಗೂ ವಿಶೇಷ ತಾಕತ್ತು, ಏಕಾಗ್ರತೆಯ ತಾಕತ್ತನ್ನು ತುಂಬಿ ಪರಮಾತ್ಮ ಒಳಗಡೆ ಅಲೋ ಮಾಡ್ತಾ ಇದ್ದಾರೆ, ಪರ್ಮಿಟ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಈಗ ಬಾಪ್ ದಾದಾರವರ ಕಮರದಲ್ಲಿ ಕುಳಿತುಕೊಂಡಿದ್ದೇವೆ. ಬಾಪ್ ದಾದ ಮುಗುಳ್ನಗುತ್ತ ಫೋಕಸ್ ಲೈಟನ್ನು ಹರಡಿಸ್ತಾ ಇದ್ದಾರೆ. ನಾವೆಲ್ಲರ ಮಸ್ತಕದಲ್ಲಿ ಫೋಕಸ್ ಲೈಟ್ ಬಂದಿದೆ. ಅನುಭವ ಮಾಡಿ. ಪ್ರಕಾಶತೆ ಓನ್ಲಿ ಮಸ್ತಕದಲ್ಲಿ ಕಾನ್ಸಂಟ್ರೇಟ್ ಮಾಡಿದಾಗ ಕಾಣಿಸುತ್ತೆ ಪ್ರಕಾಶತೆ, ಪ್ರಾಕ್ಟಿಕಲ್ ದಿವ್ಯತೆ, ಪ್ರಕಾಶತೆ. ಅನುಭವ ಮಾಡಿ. ಬಾಪ್ ದಾದಾರವರ ಕಮರದಲ್ಲಿ ಫೋಕಸ್ ಲೈಟ್ ಒಂದು ನನ್ನ ಮಸ್ತಕಕ್ಕೆ ತಾಕ್ತಾ ಇದೆ. ಇದರಲ್ಲಿ ತಾಕತ್ತಿದೆ, ಅಗ್ನಿ ಇದೆ, ಕರೆಂಟ್ ಇದೆ, ನನ್ನಲ್ಲಿ ತುಂಬಿಕೊಳ್ಳುತ್ತಿದೆ. ಆಕಾಶವಾಣಿಯೊಂದು ಕೇಳಿ ಬರ್ತಾ ಇದೆ. ಬಾಪ್ ಸಮಾನುಭವದ ಆಕಾಶವಾಣಿಯನ್ನು ಸ್ವೀಕರಿಸಿ, ವರದಾನದ ರೂಪದಲ್ಲಿ ಸ್ವೀಕರಿಸ್ತಾ ಮುಗುಳ್ನಗುತ್ತಾ ಇನ್ನಷ್ಟು ಲೈಟ್ನ ಅನುಭವ ಮಾಡುತ್ತ ಮುಂದೆ ಸಾಗುತ್ತಾ ಕುಟೀರದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೇನೆ. ಕುಟೀರದಲ್ಲಿ ಸ್ನೇಹದ ಮಿಲನ, ಅತಿ ಸ್ನೇಹದ ಮಿಲನವನ್ನು ಅನುಭವ ಮಾಡ್ತಾ ಹೃದಯದ ರಾಮನಿಗೆ ಹೃದಯಾಳದ ಎಲ್ಲ ಮಾತುಗಳನ್ನು ಅರ್ಪಿಸುತ್ತಿದ್ದೇನೆ, ಸಂಪೂರ್ಣ ಸಮರ್ಪಿಸುತ್ತಿದ್ದೇನೆ. ಎಲ್ಲ ಜವಾಬ್ದಾರಿಗಳು, ಭಯ, ಭಾರ, ಚಿಂತೆ, ಪರೇಶಾನಿಯ ಎಲ್ಲ ಮಾತುಗಳನ್ನು ಈಶ್ವರನಿಗೆ ಅರ್ಪಿಸುತ್ತಿದ್ದೇನೆ. ಸಂಪೂರ್ಣ ಸಮರ್ಪಿಸುತ್ತಿದ್ದೇನೆ. ಹಗೂರನಾಗಿ ಬಾಬರವರಿಗೆ ಲೆಟರ್ ಬರೀತಾ, ಆಲ್ ಓಕೆ ಬಾಬಾ, ಆಲ್ ಓಕೆ ಬಾಬಾ, ಎಲ್ಲ ಸರಿ ಇದೆ ಬಾಬಾ ಎಂದು ಲೆಟರನ್ನು ಬರೆದು ಹಗೂರತೆಯ ಅನುಭೂತಿ ಮಾಡ್ತಾ ಆತ್ಮಿಕ ಸ್ಮೃತಿ ಸ್ವರೂಪದಲ್ಲಿ ಮೊದಲನೇ ಪಾಠವನ್ನು ಪಕ್ಕ ಪ್ರಾಕ್ಟಿಕಲಲ್ಲಿ ತರ್ತಾ ಇರುವ ತಪಸ್ಸನ್ನು ಮಾಡ್ತಾ ಇದ್ದೇನೆ. ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೀನಿ. ನನ್ನ ಆತ್ಮ ಜ್ಞಾನ ಸ್ವರೂಪನಾಗಿದ್ದೀನಿ. ನನ್ನ ಆತ್ಮ ಪವಿತ್ರ ಸ್ವರೂಪನಾಗಿದ್ದೀನಿ. ನನ್ನ ಆತ್ಮ ಆನಂದ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮ ಸುಖ ಸ್ವರೂಪನಾಗಿದ್ದೇನೆ. ಪ್ರೇಮ ಸ್ವರೂಪನಾಗಿದ್ದೇನೆ. ಶಕ್ತಿ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮ ಪರಂ ಪವಿತ್ರನಾಗಿದ್ದೇನೆ. ಅಂತರಾಳದ ಈ ಅಭ್ಯಾಸ ತಪಸ್ಸಿನ ರೂಪದಲ್ಲಿ ಮಾಡ್ತಾ ಇದ್ದೇವೆ. ತಪಸ್ವಿ ಮೂರ್ತಿಗಳು, ನಾನಾತ್ಮ ಪರಂ ಪವಿತ್ರನಾಗಿದ್ದೇನೆ. 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 ಪರಂ ಪವಿತ್ರನಾಗಿದ್ದೇನೆ. ಪರಂ ಪವಿತ್ರನಾಗಿದ್ದೇನೆ. ಪರಂ ಪವಿತ್ರನಾಗಿದ್ದೇನೆ. ಪರಂ ಪವಿತ್ರನಾಗಿದ್ದೇನೆ. 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 ಬಿಂದು ಆಗಿದ್ದೇನೆ. ಬಿಂದು ಆಗಿದ್ದೇನೆ. ಸೆಕೆಂಡಿನಲ್ಲಿ ನಾನು ಆತ್ಮ ಎಲ್ಲ ಹೊರೆಯಿಂದ ಲೈಟ್ ಆಗಿ, ಆತ್ಮ ಜ್ಯೋತಿರ ಬಿಂದುವಿನ ಲೈಟ್, ಸೂಕ್ಷ್ಮ ಶರೀರದ ಲೈಟ್, ಎಲ್ಲ ಹೊರೆಯಿಂದ ಲೈಟ್ ಆಗಿರುವ ಡಬಲ್ ಲೈಟ್ ಫರಿಸ್ತಾಗಿ
ಡಬಲ್ ಲೈಟ್ ಫರಿಸ್ತಾಗಿ ಹಾರುತ್ತ ಹಾರುತ್ತ ಆಕಾಶ ತತ್ವವನ್ನು ಪಾರು ಮಾಡುತ್ತ ನೀಲಿ ಗಗನವನ್ನು ಪಾರು ಮಾಡುತ್ತೆ. ನಾನಾತ್ಮ ಮುಗುಳ್ ನಗುತ್ತ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಸೂಕ್ಷ್ಮವತನವನ್ನು ತಲುಪಿದ್ದೇನೆ. ಸೂಕ್ಷ್ಮವತನವನ್ನು ತಲುಪಿದ್ದೇನೆ. ಅನುಭವ ಮಾಡಿ. ಸೂಕ್ಷ್ಮವತನದಲ್ಲಿ ತಲುಪಿದ್ದೇನೆ. ನಾನಾತ್ಮ ಫರಿಸ್ತಾ 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 ಆಗಿದ್ದೇನೆ. ಫರಿಸ್ತಾ ಆಗಿದ್ದೇನೆ. ಹಗೂರ ಎಲ್ಲ ರೆಸ್ತೆಯಿಂದ ಮುಕ್ತ, ಎಲ್ಲ ಸಂಬಂಧಗಳಿಂದ ಮುಕ್ತ, ದೇಹದ ಧರ್ಮಗಳಿಂದ ಮುಕ್ತ, ದೇಹದ ಬಾಣದಿಂದ ಮುಕ್ತ, ಭೂಮಿಯ ಲಗಾವಿನಿಂದ ಮುಕ್ತ, ಸಂಬಂಧ ಸಂಪರ್ಕದ ಬಾಣದಿಂದ ಮುಕ್ತನಾಗಿ ಫರಿಸ್ತಾಗಿ ಫರಿಸ್ತಾಗಿ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ನಾನಾತ್ಮ ಫರಿಸ್ತಾಗಿದ್ದು 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 ವಿಶ್ವದ ಗ್ಲೋಬ್ ಇಮರ್ಜ್ ಆಗಿದೆ. ಎತ್ತರದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾ ಇದ್ದಾರೆ. ಶಿವಬಾಬಾರವರಿಂದ ಸರ್ವಶಕ್ತಿ ಕಿರಣಗಳು ಮಳೆಯ ರೂಪದಲ್ಲಿ, ಫೌಂಟೇನ್ ರೂಪದಲ್ಲಿ ಬಂದು ಬಂದು ನಾನಾತ್ಮ ಫರಿಸ್ತಿಯಲ್ಲಿ ತುಂಬಿಕೊಳ್ತಾ ಇದೆ. ನಾನಾತ್ಮ ಫರಿಸ್ತಾ ಆಗಿದ್ದೇನೆ. ಫರಿಸ್ತಾ ಆಗಿದ್ದೇನೆ. ಫರಿಸ್ತಾ ಆಗಿದ್ದೇನೆ. ಅನುಭವ ಮಾಡಿ. ಜ್ಞಾನ ಸೂರ್ಯನ ಸರ್ವಶಕ್ತಿ ಕಿರಣಗಳು ಬರ್ತಾ ಇದೆ. ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಫರಿಸ್ತಾಗಿ ವಿಶ್ವದ ಗ್ಲೋಬ್ನ ತುಂಬ ಸಕಾಶ ಪ್ರಕಾಶತೆಯನ್ನು ಹರಡಿಸ್ತಾ ಇದ್ದೇನೆ. ಪರಮಾತ್ಮನ ಸಹಯೋಗಿ ಸ್ನೇಹಿ ಮಕ್ಕಳು ನಾವು, ಸ್ನೇಹಿ ಮಕ್ಕಳು ನಾವು, ಸಹಯೋಗಿ ಮಕ್ಕಳು ನಾವು, ಪರಮಾತ್ಮ ಜೊತೆಗಾರರು, ಸಹಯೋಗಿ ಭುಜಗಳಾಗಿ ಆಶೀರ್ವಾದಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ಕೋಟಿ ದುಃಖಿಯ ಶಾಂತ ಭಯಭೀತ ಹಲ್ಚಲಲ್ಲಿರುವ ಅವರ ಕೂಗು ಕೇಳಿ ಬರ್ತಾ ಇದೆ. ಲೈಟ್ ಹೌಸ್ ಆಗಿ, ಮೈಟ್ ಹೌಸ್ ಆಗಿ ಶಕ್ತಿ ಕಿರಣಗಳನ್ನು, ಶಾಂತಿ ಕಿರಣಗಳನ್ನು ಹರಡಿಸುತ್ತಿದ್ದೇವೆ, ನಿರಂತರ ಹರಡಿಸುತ್ತಿದ್ದೇವೆ. ಅನುಭವ ಮಾಡ್ತಾ ಇದ್ದೇವೆ. ಎತ್ತರದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾ ಮಹಾಜ್ಯೋತಿ ಪರಮ ಜ್ಯೋತಿಯಿಂದ ಶಕ್ತಿ ಕಿರಣಗಳು ಬರ್ತಾ ಇದೆ. ನನ್ನ ಆತ್ಮ ಪರಿಸ್ಥಿತಿಯಲ್ಲಿ ತುಂಬ್ತಾ ಇದೆ. ತುಂಬಿಕೊಂಡು ವಿಶ್ವದ ಗ್ಲೋಬ್ನ ತುಂಬ ಹರಡಿಸುವ ಸೇವೆಯನ್ನು ಮಾಡ್ತಾ ಇದ್ದೇನೆ. ಪರಮಾತ್ಮ ಸ್ನೇಹಿ ಸಹಯೋಗಿ ಭುಜ ನಾನಾಗಿದ್ದೇನೆ. ಪರಮಾತ್ಮ ಸ್ನೇಹಿ ಸಹಯೋಗಿ ಭುಜ ನಾನಾತ್ಮ ಆಗಿದ್ದೇನೆ. ಅನುಭವ ಮಾಡ್ತಾ ಇದ್ದೇನೆ.
ಸಕಾಶವನ್ನು ಪ್ರಕಾಶತೆಯನ್ನು ಹರಡಿಸುತ್ತಿದ್ದೇನೆ. ನನಾತ್ಮ ಪರಮಾತ್ಮ ಫರಿಸ್ತಾ ಆಗಿದ್ದೇನೆ. ಪರಮಾತ್ಮ ಫರಿಸ್ತಾ ಆಗಿದ್ದೇನೆ. ಚೆಹರೆಯಲ್ಲಿ ಮುಗುಳ್ನಗೆ ಇದೆ. ಅನುಭವ ಮಾಡ್ತಾ ಶಾಂತಿ, ಶಕ್ತಿ, ಪವಿತ್ರತೆಯ ಪ್ರಕಂಪನೆಗಳನ್ನು ಹರಡಿಸುತ್ತಿದ್ದೆ. ಒಂದು ಕಡೆಯಿಂದ ಪರಮಾತ್ಮನಿಂದ ಪಡೆದುಕೊಳ್ತಾ ಇದ್ದೇನೆ, ಇನ್ನೊಂದು ಕಡೆ ಹರಡಿಸ್ತಾ ಇದ್ದೇನೆ. ಜ್ಞಾನ ಸೂರ್ಯನಿಂದ ನಿರಂತರ ಶಕ್ತಿ, ಶಾಂತಿ, ಪವಿತ್ರತೆ, ಆನಂದದ ಕಿರಣಗಳನ್ನು ಗ್ರಹಿಸುತ್ತಾ ಹರಡಿಸುತ್ತಿದ್ದೇನೆ. ಪರಮಾತ್ಮನ ಸಹಯೋಗಿ ಮಗುವಾಗಿ ಹರಡಿಸುತ್ತಿದ್ದೇನೆ. ಬಾಪದಾದ ಸೆಕೆಂಡಿನಲ್ಲಿ ಅನುಭವ ಮಾಡಿಸ್ತಾರೆ. ಎಲ್ಲರನ್ನೂ ಸೂಕ್ಷ್ಮವತನದಲ್ಲಿ ಕರೀತಾ ಇದ್ದಾರೆ, ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಬಾಪ್ ದಾದಾರವರು ಡ್ರಿಲ್ ಅನ್ನು ಹೇಳಲಾಗಿತ್ತು, ನೆನಪಿದೆಯಾ? 5 minutes, 5 ನಿಮಿಷ. ಇಡೀ ದಿನದಲ್ಲಿ ಅನೇಕ ಬಾರಿ ಡ್ರಿಲ್ ಮಾಡಬೇಕು ಅಂತ ಹೇಳಿದ್ರು ಬಾಬಾ. ಮಾಡಿದ್ದೀರಾ? ಯಾರೆಲ್ಲ ಡ್ರಿಲ್ ಮಾಡಿದ್ದೀರಿ? ಕೈ ಎತ್ತರಿ ಅಂತ. ಮಾಡಿದ್ದೀರಿ ಬಾಬಾ. ಸ್ವಲ್ಪ ಮಕ್ಕಳಷ್ಟೇ ಕೈ ಎತ್ತುತ್ತಾ ಇದ್ದಾರೆ. ಯಾಕೆ ಸ್ವಲ್ಪ ಅಷ್ಟೇ ಎತ್ತುತ್ತಾ ಇದ್ದೀರಿ ಬಾಬಾ? ಸ್ವಲ್ಪ ಸಮಯ ಮಾಡಿದ್ದೀರಿ, ಬಹಳ ಟೈಮ್ ಮಾಡಿಲ್ವಾ? ಮತ್ತು ಇವಾಗ ಏನು ಮಾಡೋದು? ಕಡಿಮೆ ಇಲ್ಲ ಅಂದರೂ ಕಡಿಮೆ ಇಲ್ಲ ಅಂದರೂ ಗೊತ್ತಾ ನಿಮಗೆ ಎಷ್ಟು ಅಂತ? ಕಡಿಮೆ ಅಂದ್ರೂ ಕೂಡ 8 ಬಾರಿ ಇಡೀ ದಿನದಲ್ಲಿ ಮಾಡಬಲ್ಲಿರಿ. 8 ಬಾರಿ. ನಾವು 5-6 ಸಾರಿ ಮಾಡ್ತೀವಿ ಅಷ್ಟೇ. ಈ ವರ್ಷ ಈ ಸೀಸನ್ ಹೋಮ್ವರ್ಕ್ ಕೊಡ್ತಿದ್ದಾರೆ ಬಾಬಾ. ನೆಕ್ಸ್ಟ್ ಸೀಸನ್ವರೆಗೂ ಕೂಡ ಕಡಿಮೆ ಇಲ್ಲ ಅಂದ್ರೂ 8 ಬಾರಿ ಡ್ರಿಲ್ಲನ್ನು ಖಂಡಿತ ಮಾಡಬೇಕು. ಏನು ಮಾಡಿದ್ರೆ ಅವಾಗಲೇ? ಸ್ವದರ್ಶನ ಚಕ್ರ ಮಾಡಿದ್ರಲ್ಲ. ನೋಡೋದು ಅಲ್ಲ, ನೋಡ್ತೀನಿ ಮಾಡ್ತೀನಿ ಅಲ್ಲ, ಮಾಡಲೇಬೇಕು ಅಂತಿದ್ದಾರಪ್ಪ. ಭಲೆ ಮಿಸ್ ಆದರೂ ಕೂಡ 1 ಗಂಟೆ ಒಳಗಡೆ ಅನೇಕ ಬಾರಿ ಮಾಡಿ ಪೂರ್ತಿ ಮಾಡಿರಿ. ಏನು ಹೇಳಿದರು ಬಾಬಾ? ಮಿಸ್ ಆದರೂ ಕೂಡ ನೆಕ್ಸ್ಟ್ 1 hour ಸಮಯ ಸಿಗೋದಿಲ್ವಾ? ಆ 1 ಅವರಲ್ಲಿ ಎಲ್ಲ ಇಡೀ ದಿನದ ಕಂಪ್ಲೀಟ್ ಮಾಡಿರಿ. ನಿದ್ದೆ ಆಮೇಲೆ ಮಾಡಿರಿ ಅಂತಿದ್ದಾರೆ ಬಾಬ್ರು. ಕೇಳಿಸ್ಕೊಂಡ್ರ ಆ ವರ್ಡ್? ನಿದ್ದೆ ಆಮೇಲೆ ಮಾಡಿರಿ. ರಾತ್ರಿ ಮಲಗುವಾಗ ಇಡೀ ದಿನ ಮಿಸ್ ಮಾಡ್ಕೊಂಡಿದ್ರಿ ಅಂದರೆ 1 hour ಕುತ್ಕೊಂಡು ಪೂರ್ತಿ ದಿನದ ಕಂಪ್ಲೀಟ್ ಮಾಡಿ ಮಲ್ಕೊಳ್ರಿ ಅಂತಿದ್ದಾರೆ, ಹೇಳ್ತಿದ್ದಾರೆ. ಕೇಳಿಸ್ಕೊಳ್ತಾ ಇದ್ದೀವಿ ನಾವು. 1 ಗಂಟೆ ಒಳಗಡೆ ಅನೇಕ ಬಾರಿ ಮಾಡಿ ಪೂರ್ತಿ ಮಾಡಿ. ನಿದ್ದೆ ಆಮೇಲೆ ಮಾಡಿರಿ, ಹಿಂದಗಡೆ ಮಾಡಿರಿ ನಿದ್ದೆ. ಮಲಗೋದು ಆಮೇಲೆ. ಮೊದಲನೇ ಡ್ರಿಲ್ 8 ಬಾರಿ ಕಂಪ್ಲೀಟ್ ಮಾಡಿ ಆಮೇಲೆ ಮಲಗಬೇಕು. ಓಕೆ ಚೀ ಅಪ್ಪಾಜಿ, ಚೀ ಬಾಬಾ. ಓಕೆ ಬಾಬಾ. ಮಿಸ್ ಮಾಡಿರ್ತೀರಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಮಿಸ್ ಮಾಡ್ತೀವಿ ಇವತ್ತು ನಡೀತಿದೆ ಅಂದ್ಬಿಟ್ಟು ಬಿಡೋಂಗಿಲ್ಲ. 1 hour ಟೈಮ್ ತೊಗೊಂಡು ಮಿಸ್ ಆಗಿದ್ದೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ನಿದ್ದೆ ಮಾಡಿರಿ.